ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್. ನಮ್ಮ ಪರಿಸರ, ಜೈವಿಕ ಘಟಕಗಳು, ಅಜೈವಿಕ ಘಟಕಗಳು, ತ್ಯಾಜ್ಯಗಳ ವಿಘಟನೆ, ಭೌತಶಾಸ್ತ್ರ ಘಟಕ ಪರೀಕ್ಷೆ. ನಮ್ಮ ಪರಿಸರ ಈ ಅಧ್ಯಾಯದ ಪ್ರಮುಖ ಕಲಿಕಾಂಶಗಳು. ಪರಿಸರ ವ್ಯವಸ್ಥೆ. ಎಲ್ಲ ಜೀವಿಗಳು ತಮ್ಮಲ್ಲೇ ಪ್ರತಿವರ್ತಿಸುವುದರ ಜೊತೆಯಲ್ಲಿ ತಮ್ಮ ಸುತ್ತಲಿನ ನಿರ್ಜೀವಿಗಳೊಂದಿಗೆ ಅಜೈವಿಕ ವರ್ತಿಸುತ್ತವೆ. ಈ ವ್ಯವಸ್ಥೆಗೆ ಪರಿಸರ ವ್ಯವಸ್ಥೆ ಎನ್ನುತ್ತಾರೆ. ಜೈವಿಕ ಘಟಕಗಳು ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಜೀವಿಗಳು. ಅಜೈವಿಕ ಘಟಕಗಳು ನೀರು, ಗಾಳಿ, ಬೆಳಕು, ಮಣ್ಣು ಇತ್ಯಾದಿ. ಉತ್ಪಾದಕರು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳ ಗುಂಪು. ಉದಾಹರಣೆ ಹಸಿರು ಸಸ್ಯಗಳು, ಕೆಲವು ಬ್ಯಾಕ್ಟೀರಿಯಾಗಳು. ಭಕ್ಷಕರು ತಮ್ಮ ಆಹಾರಕ್ಕಾಗಿ ಉತ್ಪಾದಕ ಜೀವಿಗಳ ಮೇಲೆ ಅವಲಂಬಿತವಾಗುವ ಜೀವಿಗಳ ಗುಂಪು. ಉದಾಹರಣೆ ಪ್ರಾಣಿಗಳು, ಮಾನವ. ವಿಘಟಕರು ಕೊಳೆಯುತ್ತಿರುವ ಅಥವಾ ಕೊಳೆತ ಸಾವಯವ ವಸ್ತುಗಳಿಂದ ಆಹಾರ ಪೂರೈಸಿಕೊಳ್ಳುವ ಜೀವಿಗಳು. ಉದಾಹರಣೆ ಶಿಲೀಂಧ್ರಗಳು, ಮತದತು ಬ್ಯಾಕ್ಟೀರಿಯಾಗಳು. ಪೋಷಣಾ ಸ್ತರಗಳು ಆಹಾರ ಅಥವಾ ಶಕ್ತಿಯು ಆಹಾರ ಸರಪಳಿಯ ವಿವಿಧ ಸ್ತರಗಳಲ್ಲಿ ವರ್ಗಾವಣೆಯಾಗುವ ವಿವಿಧ ಹಂತಗಳನ್ನು ಪೋಷಣಾ ಸ್ತರಗಳು ಎನ್ನುವರು. ಆಹಾರ ಸರಪಳಿ ಇದೊಂದು ಜೀವಿಗಳ ಸರಣಿ ವ್ಯವಸ್ಥೆಯಾಗಿದ್ದು, ಶಕ್ತಿಯು ಆಹಾರದ ಮೂಲಕ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಚಲಿಸುವುದಾಗಿದೆ. ಆಹಾರ ಜಾಲ. ಪರಿಸರದಲ್ಲಿರುವ ಅನೇಕ ಆಹಾರ ಸರಪಳಿಗಳ ನಡುವೆ ವಿವಿಧ ಪೋಷಣಾ ಸ್ತರಗಳಲ್ಲಿ ಇರುವ ಅಂತರ್ ಸಂಬಂಧವೇ ಆಹಾರ ಜಾಲ. ಜೈವಿಕ ಸಂವರ್ಧನೆ. ಕೆಲವು ರಾಸಾಯನಿಕಗಳು ಹಾಗೂ ಕೀಟನಾಶಕಗಳು ವಿವಿಧ ಮೂಲಗಳ ಮೂಲಕ ಆಹಾರ ಸರಪಳಿಯ ವಿವಿಧ ಪೋಷಣಾ ಸ್ತರಗಳಲ್ಲಿ ಸಂಗ್ರಹವಾಗುತ್ತಾ ಅಂತಿಮವಾಗಿ ಮಾನವನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹವಾಗುವ ವಿದ್ಯಮಾನವೇ ಜೈವಿಕ ಸಂವರ್ಧನೆ. ಓಜೋನ್ ಪದರ. ಸೌರ ಬೆಳಕಿನಿಂದ ಬರುವ ಹಾನಿಕಾರಕ ಕಿರಣಗಳನ್ನು ತಡೆಹಿಡಿಯುವ ಮೂಲಕ ಭೂಮಿಯ ರಕ್ಷಾ ಕವಚದಂತೆ ರಕ್ಷಿಸುತ್ತದೆ. ಓಜೋನ್ ಪದರದ ನಾಶಕ್ಕೆ ಪ್ರಮುಖ ಕಾರಣ ಕ್ಲೋರೋಫ್ಲೋರೋ ಕಾರ್ಬನ್ CFC. ತ್ಯಾಜ್ಯಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ಹಾಗೂ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು. ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ವಿಲೇವಾರಿಯು ಪರಿಸರದ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ.
ಒಂದು ಅಂಕದ ಪ್ರಶ್ನೆಗಳು ಹಾಗೂ ಉತ್ತರಗಳು. ಮೊದಲನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯ ಘಟಕಗಳಾವುವು? ಸಸ್ಯಗಳು, ಪ್ರಾಣಿಗಳು ಮತ್ತು ಎಲ್ಲ ರೀತಿಯ ಜೀವಿಗಳು ಜೈವಿಕ ಘಟಕಗಳು. ಉಷ್ಣತೆ, ಮಳೆ, ಗಾಳಿ, ಮಣ್ಣು ಮತ್ತು ಖನಿಜಗಳು ಅಜೈವಿಕ ಘಟಕಗಳು. ಎರಡನೇ ಪ್ರಶ್ನೆ, ಎಲ್ಲ ಹಸಿರು ಸಸ್ಯಗಳನ್ನು ಉತ್ಪಾದಕರೆನ್ನಲು ಕಾರಣವೇನು? ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಎಲ್ಲ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನು ಉತ್ಪಾದಕರು ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ವಿಘಟಕರು ಎಂದರೇನು? ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳಾಗಿ ವಿಭಜಿಸುವ ಸೂಕ್ಷ್ಮಜೀವಿಗಳಿಗೆ ವಿಘಟಜೀವಿಗಳು ಎನ್ನುವರು. ನಾಲ್ಕನೇ ಪ್ರಶ್ನೆ, ಓಜೋನ್ ಪದರವನ್ನು ನಾಶಮಾಡುವ ರಾಸಾಯನಿಕ ಯಾವುದು? ಓಜೋನ್ ಪದರವನ್ನು ನಾಶಮಾಡುವ ರಾಸಾಯನಿಕ CFC, ಕ್ಲೋರೋಫ್ಲೋರೋಕಾರ್ಬನ್. ಐದನೇ ಪ್ರಶ್ನೆ, ಜೈವಿಕ ಸಂವರ್ಧನೆ ಎಂದರೇನು? ಹಾನಿಕಾರಕ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಪ್ರತಿ ಪೋಷಣಾ ಸ್ತರಗಳಲ್ಲಿ ಸಂಗ್ರಹಗೊಂಡು ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೆಚ್ಚುತ್ತಾ ಹೋಗುವ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು. ಆರನೇ ಪ್ರಶ್ನೆ, ಆಹಾರ ಸರಪಳಿಯಲ್ಲಿ ಪ್ರತಿ ಪೋಷಣಾ ಸ್ತರಗಳಲ್ಲಿ ಒದಗುವ ಶಕ್ತಿಯ ಪ್ರಮಾಣ ಎಷ್ಟು? ಆಹಾರ ಸರಪಳಿಯಲ್ಲಿ ಪ್ರತಿ ಪೋಷಣಾ ಸ್ತರಗಳಲ್ಲಿ ಒದಗುವ ಶಕ್ತಿಯ ಪ್ರಮಾಣ 10%. ಏಳನೇ ಪ್ರಶ್ನೆ, ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಯಲ್ಲಿ ಶಕ್ತಿಯು ವರ್ಗಾವಣೆಯಾಗುವ ಪ್ರತಿಯೊಂದು ಹಂತ ಅಥವಾ ಮಟ್ಟಗಳನ್ನು ಪೋಷಣಾ ಸ್ತರ ಎನ್ನುವರು. ಎಂಟನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆ ಒಳಗಾಗುವ ವಸ್ತುಗಳು ಎನ್ನುವರು. ಒಂಬತ್ತನೇ ಪ್ರಶ್ನೆ, ಪರಿಸರ ವ್ಯವಸ್ಥೆ ಎಂದರೇನು? ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಪ್ರತಿವರ್ತನೆಯನ್ನು ಪರಿಸರ ವ್ಯವಸ್ಥೆ ಎನ್ನುವರು. ಹತ್ತನೇ ಪ್ರಶ್ನೆ, ಆಹಾರ ಜಾಲ ಎಂದರೇನು? ಒಂದು ಪರಿಸರ ವ್ಯವಸ್ಥೆಯಲ್ಲಿ ಹಲವಾರು ಆಹಾರ ಸರಪಳಿಗಳು ಪರಸ್ಪರ ಹೆಣೆದುಕೊಂಡು ಉಂಟಾಗುವ ಜಾಲವೇ ಆಹಾರ ಜಾಲ. 11ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರಲು ಕಾರಣವೇನು?
ಏಕೆಂದರೆ ಸ್ವಪೋಷಕಗಳಿಂದ ಹಿಡಿಯಲ್ಪಟ್ಟ ಶಕ್ತಿಯು ಪುನಃ ಸೌರಶಕ್ತಿಯಾಗಿ ಹಿಂದಿರುಗಿಸಲು ಸಾಧ್ಯವಿಲ್ಲ ಹಾಗೂ ಸಸ್ಯಾಹಾರಿಗಳಿಗೆ ವರ್ಗಾವಣೆಯಾದ ಶಕ್ತಿಯು ಪುನಃ ಸ್ವಪೋಷಕಗಳಿಗೆ ಹಿಂದಿರುಗುವುದಿಲ್ಲ. ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಸಂಚಾರವು ಏಕಮುಖವಾಗಿರುತ್ತದೆ. 2 ಅಂಕದ ಪ್ರಶ್ನೆಗಳು. ಸಸ್ಯ ಪ್ಲವಕ ಪ್ರಾಣಿ ಪ್ಲವಕ ಮೀನು ಪಕ್ಷಿ. ಮೇಲಿನ ಆಹಾರ ಸರಪಳಿಯಲ್ಲಿ ಯಾವ ಜೀವಿಯು ಹೆಚ್ಚು ಶಕ್ತಿ ಪಡೆಯುತ್ತದೆ? ಸಸ್ಯ ಪ್ಲವಕಗಳು. ಯಾವ ಜೀವಿಯಲ್ಲಿ ರಾಸಾಯನಿಕಗಳ ಸಾಂದ್ರತೆ ಅಧಿಕವಾಗಿರುತ್ತದೆ? ಪಕ್ಷಿಗಳು. 2ನೇ ಪ್ರಶ್ನೆ, ಪರಿಸರದಲ್ಲಿ ಓಜೋನ್ ಹೇಗೆ ರೂಪುಗೊಳ್ಳುತ್ತದೆ? ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣಗಳು ಆಕ್ಸಿಜನ್ ಅಣು O2 ವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ. ಹೆಚ್ಚಿನ ತೀವ್ರತೆಯ ನೇರಳಾತೀತ ಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು O2 ಆಕ್ಸಿಜನ್ O ಗಳಾಗಿ ವಿಭಜಿಸುತ್ತದೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ರೂಪುಗೊಳ್ಳುತ್ತದೆ. O2 arrow mark O plus O plus O2 arrow mark O3. 3ನೇ ಪ್ರಶ್ನೆ, ಒಂದು ಸರಳ ಆಹಾರ ಸರಪಳಿಯನ್ನು ರಚಿಸಿ ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿ. ಹುಲ್ಲು ಉತ್ಪಾದಕರು, ಮಿಡತೆ ಸಸ್ಯಾಹಾರಿಗಳು, ಕಪ್ಪೆ ಪ್ರಾಥಮಿಕ ಭಕ್ಷಕರು, ಹಾವು ದ್ವಿತೀಯ ಭಕ್ಷಕರು. 4ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು? ಸೂಕ್ಷ್ಮಜೀವಿಗಳು ಸಂಕೀರ್ಣ ಸಾವಯವದ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳಾಗಿ ವಿಘಟಿಸುತ್ತವೆ. ಇಲ್ಲಿ ನಿರವಯವ ಪದಾರ್ಥಗಳನ್ನು ಪುನಃ ಸಸ್ಯಗಳು ಬಳಸಿಕೊಳ್ಳುತ್ತವೆ. ಈ ರೀತಿ ವಿಘಟಕಗಳು ಇರುವುದರಿಂದ ಪರಿಸರದಲ್ಲಿ ಸಮತೋಲನವಿದೆ. 4ನೇ ಪ್ರಶ್ನೆ, ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಉಂಟುಮಾಡುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ.
ಜೈವಿಕ ವಿಘಟನೀಯ ವಸ್ತುಗಳಿಂದ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ತ್ಯಾಜ್ಯ ವಸ್ತುಗಳನ್ನು ವಿಭಜಿಸಿ ಅದನ್ನು ಹಲವಾರು ಪ್ರಕ್ರಿಯೆಗೆ ಒಳಪಡಿಸಿ ಫಲವತ್ತಾದ ಗೊಬ್ಬರ ಉತ್ಪತ್ತಿಯಾಗುವುದು. 5ನೇ ಪ್ರಶ್ನೆ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದ ಮೇಲೆ ಉಂಟುಮಾಡುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಪ್ರಭಾವ ಪರಿಸರದಲ್ಲಿ ದೀರ್ಘಕಾಲದವರೆಗೂ ಇರುವುದು. ಇವುಗಳಿಂದ ಭೂಮಾಲಿನ್ಯ, ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ಉಂಟಾಗುತ್ತದೆ. 6ನೇ ಪ್ರಶ್ನೆ, ಓಜೋನ್ ಪದರದ ನಾಶದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ತಿಳಿಸಿ. ಉತ್ತರ: ಓಜೋನ್ ಪದರದ ನಾಶದಿಂದ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಯನ್ನು ಪ್ರವೇಶಿಸಿ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟುಮಾಡುತ್ತದೆ. ಕಣ್ಣಿನ ಕ್ಯಾಟರಾಕ್ಟ್ಸ್, ರೋಗನಿರೋಧಕ ಶಕ್ತಿ ಕುಂದುವಿಕೆಯಂತಹ ದೋಷಗಳಿಗೆ ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಒಂದು ಪೋಷಣಾ ಸ್ತರದ ಎಲ್ಲ ಜೀವಿಗಳು ನಾಶವಾದರೆ ಉಂಟಾಗಬಹುದಾದ ದುಷ್ಪರಿಣಾಮಗಳೇನು? ಒಂದು ಪೋಷಣಾ ಸ್ತರದ ಜೀವಿಗಳು ಅಕಸ್ಮಾತ್ತಾಗಿ ನಾಶವಾದರೆ ಆ ಪೋಷಣಾ ಸ್ತರದ ಕೆಳಗಿನ ಜೀವಿಗಳ ಸಂಖ್ಯೆ ಹೆಚ್ಚಾಗಬಹುದು, ಅಥವಾ ನಾಶವಾದ ಪೋಷಣಾ ಸ್ತರದ ಮುಂದಿನ ಹಂತದ ಜೀವಿಗಳಿಗೆ ಆಹಾರದ ಕೊರತೆಯಾದಾಗ ಬದುಕುಳಿಯುವ ಸಾಧ್ಯತೆ ಕಡಿಮೆಯಾಗಬಹುದು. ಕಾರಣ ಕೊಡಿ. ಎ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಪ್ರಮುಖವಾಗಿದೆ. ಕಾರಣ, ವಿಘಟಕಗಳು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸಿ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳಾಗಿ ಪರಿವರ್ತಿಸಿ ಮೂಲಕ ಮಣ್ಣಿಗೆ ಸೇರಿಸುವುದರಿಂದ ಈ ಪದಾರ್ಥಗಳ ಮರುಪೂರಣಗೊಳಿಸುತ್ತದೆ. ಬಿ. ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಸ್ತರಗಳನ್ನು ಹೊಂದಿರುತ್ತವೆ. ಆಹಾರ ಸರಪಳಿಯಲ್ಲಿ ಶಕ್ತಿಯು ಪ್ರತಿ ಪೋಷಣಾ ಸ್ತರದಲ್ಲಿ ಶೇಕಡಾ 10ರಷ್ಟು ಮಾತ್ರ ವರ್ಗಾವಣೆ ಹೊಂದುವುದರಿಂದ 3 ಅಥವಾ 4 ಪೋಷಣಾ ಸ್ತರಗಳಿರುತ್ತವೆ. ಓಜೋನ್ ಪದರವನ್ನು ರಕ್ಷಿಸುವುದು ಅಗತ್ಯವಾಗಿದೆ. ಕಾರಣ, ಓಜೋನ್ ಪದರವು ಸೌರ ಬೆಳಕಿನಿಂದ ಬರುವ ಹಾನಿಕಾರಕ ಕಿರಣಗಳನ್ನು ಶೋಧಿಸಿ ಭೂಮಿಯ ಮೇಲ್ಮೈಯನ್ನು ಹಾಗೂ ಜೀವಿಗಳನ್ನು ರಕ್ಷಿಸುತ್ತದೆ. 3-4 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ, ತ್ಯಾಜ್ಯ ವಿಲೇವಾರಿ ಮಾಡಲು ನೀವು ಕೈಗೊಳ್ಳುವ ಕ್ರಮಗಳಾವುವು?
ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ನಂತಹ ವಸ್ತುಗಳ ಮರುಬಳಕೆ ಹಾಗೂ ಮರು ಚಕ್ರೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು. ಬಳಸಿ ಬಿಸಾಡುವ ಸಂಸ್ಕೃತಿಗೆ ಕಡಿವಾಣ ಹಾಕುವುದು. ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿದಾಗ ಆಹಾರ ಪೊಟ್ಟಣಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸಂಬಂಧಿಸಿದ ಕಸದ ಬುಟ್ಟಿಗೆ ಎಸೆಯುವುದು. 2ನೇ ಪ್ರಶ್ನೆ, ಒಂದು ವೇಳೆ ನಾವು ಒಂದು ಪೋಷಣ ಸ್ತರದಲ್ಲಿನ ಎಲ್ಲ ಜೀವಿಗಳನ್ನು ನಾಶ ಮಾಡಿದರೆ ಏನಾಗುತ್ತದೆ? ಒಂದು ವೇಳೆ ನಾವು ಒಂದು ಪೋಷಣ ಸ್ತರದಲ್ಲಿನ ಎಲ್ಲ ಜೀವಿಗಳನ್ನು ನಾಶ ಮಾಡಿದರೆ ಆ ಪೋಷಣ ಸ್ತರದಿಂದ ಆಹಾರ ಶಕ್ತಿಯು ಮೇಲಿನ ಪೋಷಣ ಸ್ತರಕ್ಕೆ ವರ್ಗಾವಣೆಯಾಗುವುದಿಲ್ಲ. ಇದರಿಂದ ಪರಿಸರ ಸಮತೋಲನ ಏರುಪೇರಾಗುತ್ತದೆ. ಇದರ ಪರಿಣಾಮವಾಗಿ ಮೇಲಿನ ಪೋಷಣ ಸ್ತರದ ಜೀವಿಗಳು ಆಹಾರವಿಲ್ಲದೆ ಸಾಯುವ ಸ್ಥಿತಿ ತಲುಪುತ್ತದೆ ಮತ್ತು ಕೆಳಗಿನ ಪೋಷಣ ಸ್ತರದಲ್ಲಿರುವ ಜೀವಿಗಳು ಆಹಾರವಾಗಿ ಬೆಳೆದು ಅವುಗಳ ಸಂಖ್ಯೆ ಮಿತಿಮೀರುತ್ತದೆ. ಈ ಎರಡು ಸ್ಥಿತಿಗಳು ಪರಿಸರವನ್ನು ಅಸಮತೋಲನಗೊಳಿಸುತ್ತದೆ. 3ನೇ ಪ್ರಶ್ನೆ, ಓಜೋನ್ ಪದರದ ಹಾನಿಯನ್ನು ಸೀಮಿತಗೊಳಿಸಲು ಪ್ರಪಂಚದಾದ್ಯಂತ ತೆಗೆದುಕೊಳ್ಳುವ ಕ್ರಮಗಳಾವುವು? 80ರ ದಶಕದಲ್ಲಿ ಓಜೋನ್ ಪ್ರಮಾಣವು ತೀವ್ರವಾಗಿ ಕುಸಿಯಲಾರಂಭಿಸಿದ್ದು, ಶೀತಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋಕಾರ್ಬನ್ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಸಿತಕ್ಕೆ ಕಾರಣ ಎಂದು ಕಂಡುಹಿಡಿಯಲಾಯಿತು. 1987ರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ UNEP ಗಳ ಉತ್ಪಾದನೆಯನ್ನು 1986ರ ಮಟ್ಟಕ್ಕೆ ಸ್ಥಗಿತಗೊಳಿಸುವಂತೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇಂದು ಪ್ರಪಂಚದಾದ್ಯಂತ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ಎಲ್ಲ ಉತ್ಪಾದನಾ ಕಂಪನಿಗಳು ತಯಾರಿಸುವುದು ಕಡ್ಡಾಯವಾಗಿದೆ. 4ನೇ ಪ್ರಶ್ನೆ, ಬಟ್ಟೆಯ ಬ್ಯಾಗ್ಗಳು ಪ್ಲಾಸ್ಟಿಕ್ ಬ್ಯಾಗ್ಗಿಂತ ಪರಿಸರ ಸ್ನೇಹಿಯಾಗಿವೆ ಹೇಗೆ? ಬಟ್ಟೆಯ ಬ್ಯಾಗ್ಗಳು ಸುಲಭವಾಗಿ ಜೈವಿಕ ವಿಘಟನೆಗೆ ಒಳಗಾಗುತ್ತವೆ. ಇವುಗಳನ್ನು ಪುನಃ ಪುನಃ ಬಳಸಬಹುದಾಗಿದೆ. ಇವುಗಳ ಬಳಕೆಯಿಂದ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆ ಕಡಿಮೆ ಮಾಡುವುದರ ಮೂಲಕ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟಲು ಸಹಾಯವಾಗಿದೆ. 5ನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ಹಾಗೂ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ನಡುವಿನ ವ್ಯತ್ಯಾಸಗಳೇನು? ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು ಪರಿಸರ ಮಾಲಿನ್ಯ ಉಂಟುಮಾಡುವುದಿಲ್ಲ, ಆದರೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ.
ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು ದೀರ್ಘಕಾಲದವರೆಗೆ ಪರಿಸರದಲ್ಲಿ ಉಳಿಯದೆ ಮರುಬಳಕೆಗೆ ಒಳಗಾಗುತ್ತವೆ. ಆದರೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿಯುತ್ತವೆ. 6ನೇ ಪ್ರಶ್ನೆ, ತ್ಯಾಜ್ಯ ಉತ್ಪತ್ತಿ ಕಡಿಮೆಗೊಳಿಸಲು ನೀವು ಕೈಗೊಳ್ಳುವ ಕ್ರಮಗಳೇನು? ಒಂದು ಬಾರಿ ಬಳಸಿ ಬಿಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆಗೊಳಿಸುವೆವು. ಮರು ಚಕ್ರೀಕರಣಗೊಂಡ ವಸ್ತುಗಳನ್ನು ಬಳಸುವೆನು ಮತ್ತು ಬಳಸದ ವಸ್ತುಗಳನ್ನು ಮರು ಉದ್ದೇಶಕ್ಕಾಗಿ ಅಥವಾ ಮರು ಚಕ್ರೀಕರಣಕ್ಕಾಗಿ ನೀಡುವೆನು. 5 R ತತ್ವಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವೆ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವೆ. ಏಳನೇ ಪ್ರಶ್ನೆ, ಆಹಾರ ಸರಪಳಿ ಹಾಗೂ ಆಹಾರ ಜಾಲಗಳ ಪ್ರಾಮುಖ್ಯತೆ ತಿಳಿಸಿ. ವಿವಿಧ ಪೋಷಣಾಸ್ತರದ ಜೀವಿಗಳಿಗೆ ಶಕ್ತಿ ಹಾಗೂ ಆಹಾರದ ಹರಿಯುವಿಕೆಗೆ ಸಹಾಯ ಮಾಡುತ್ತವೆ. ಪರಿಸರ ವ್ಯವಸ್ಥೆಯಲ್ಲಿರುವ ಜೈವಿಕ ಹಾಗೂ ಅಜೈವಿಕ ಘಟಕಗಳ ಮಾಹಿತಿ ನೀಡುತ್ತವೆ. ವಿವಿಧ ಪೋಷಣಾಸ್ತರದ ಜೀವಿಗಳ ನಡುವಿನ ಸಂಬಂಧ ಅಧ್ಯಯನ ಮಾಡಲು. ಘಟಕ ಪರೀಕ್ಷೆ. ಕೆಳಗೆ ನೀಡಿದ ಪ್ರಶ್ನೆಗಳಿಗೆ 4 ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ತಮ್ಮ ರಚನೆ ಗುಣ ಬದಲಾಗುವ ವಸ್ತುಗಳೆಂದರೆ ಎ. ಸಸ್ಯ ನಾರುಗಳು, ಬಿ. ಹಣ್ಣಿನ ಸಿಪ್ಪೆಗಳು, ಸಿ. ತ್ಯಜಿಸಿದ ಕಾಗದಗಳು, ಡಿ. ಬಳಸಿದ ಟೀ ಸೊಪ್ಪು. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಆಹಾರ ಸರಪಳಿ ರಚಿಸಬಲ್ಲದು? ಆಪ್ಷನ್ಸ್: ಎ. ಹುಲ್ಲು, ಗೋಧಿ, ಮಾವು, ಬಿ. ಹುಲ್ಲು, ಮೇಕೆ, ಮಾನವ, ಸಿ. ಮೇಕೆ, ಹಸು, ಆನೆ, ಡಿ. ಹುಲ್ಲು, ಮೀನು, ಮೇಕೆ. ಮೂರನೇ ಪ್ರಶ್ನೆ, ಜೈವಿಕ ಸಂವರ್ಧನೆಗೊಳಗಾಗುವ ವಸ್ತುಗಳು ಪರಿಸರದಲ್ಲಿ. ಆಪ್ಷನ್ಸ್: ಎ. ಬೇಗನೆ ಚಕ್ರೀಕರಣ ಒಳಪಡುತ್ತವೆ, ಮಣ್ಣಿನಲ್ಲಿ ಮಾತ್ರ ವಿಘಟಿಸುತ್ತವೆ, ಪರಿಸರದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ, ಪೋಷಣಾಸ್ತರಗಳಲ್ಲಿ ಕಡಿಮೆ ಸಾಂದ್ರತೆಗಳಲ್ಲಿ ಸಂಗ್ರಹವಾಗುತ್ತವೆ. ನಾಲ್ಕನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಪಡುವ ಗುಂಪು ಎಂದರೆ ಎ. ಗಾಜು, ಹೂವು, ಚರ್ಮ, ಬಿ. ಗಾಜು, ಸೌದೆ, ಪ್ಲಾಸ್ಟಿಕ್, ಸಿ. ಹಣ್ಣಿನ ಸಿಪ್ಪೆ, ಹೂವು, ಕಾಗದ, ಡಿ. ಕೇಕ್, ಸೌದೆ, ಗಾಜು. ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, ಆಹಾರ ಸರಪಳಿ ಎಂದರೇನು?
6ನೇ ಪ್ರಶ್ನೆ ಹಸಿರು ಸಸ್ಯಗಳನ್ನು ಉತ್ಪಾದಕರೆನ್ನಲು ಕಾರಣವೇನು? 7ನೇ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳನ್ನು ಹೆಸರಿಸಿ. 3ನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೇ ಪ್ರಶ್ನೆ ಜೈವಿಕ ಸಂವರ್ಧನೆ ಎಂದರೇನು? ಉದಾಹರಣೆ ಕೊಡಿ. 9ನೇ ಪ್ರಶ್ನೆ ಒಂದು ಪೋಷಣಾ ಸ್ತರದ ಎಲ್ಲ ಜೀವಿಗಳನ್ನು ನಾಶ ಮಾಡಿದರೆ ಏನಾಗಬಹುದು? ತಿಳಿಸಿ. 10ನೇ ಪ್ರಶ್ನೆ ಆಹಾರ ಜಾಲ ಎಂದರೇನು? ಒಂದು ಪರಿಸರದಲ್ಲಿ ಕಂಡುಬರುವ ಆಹಾರ ಜಾಲ ರಚಿಸಿ. 4ನೇ ಮೇನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 11ನೇ ಪ್ರಶ್ನೆ ಓಜೋನ್ ಪದರ ನಾಶದಿಂದಾಗುವ ದುಷ್ಪರಿಣಾಮಗಳೇನು? 5ನೇ ಮೇನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 12ನೇ ಪ್ರಶ್ನೆ ತ್ಯಾಜ್ಯದಿಂದಾಗುವ ಪರಿಸರ ಮಾಲಿನ್ಯ ತಡೆಗಟ್ಟಲು ನೀವು ಕೈಗೊಳ್ಳುವ ಕ್ರಮಗಳ ಪಟ್ಟಿ ಮಾಡಿ. ಅಥವಾ ಓಜೋನ್ ಎಂದರೇನು? ಪರಿಸರದಲ್ಲಿ ಓಜೋನ್ ಪದರದ ಪ್ರಾಮುಖ್ಯತೆ ಏನು? ವಿಜ್ಞಾನ ವಿಷಯದ ಉತ್ತೀರ್ಣ ಮಾಲೆ ಭೌತಶಾಸ್ತ್ರ ವಿಭಾಗ. ಭೌತಶಾಸ್ತ್ರದಲ್ಲಿ ಪ್ರಸ್ತುತ 4 ಅಧ್ಯಾಯಗಳಿವೆ. ಇಲ್ಲಿ ಒಟ್ಟು 27 ಅಂಕಗಳಿಗೆ ಪ್ರಶ್ನೆಗಳಿರುತ್ತವೆ. ಸುಲಭವಾಗಿ ಕನಿಷ್ಠ 15ಕ್ಕೂ ಅಧಿಕ ಅಂಕ ಗಳಿಸುವಂತೆ ಈ ಅಧ್ಯಯನ ಮಾಲೆಯನ್ನು ರಚಿಸಲಾಗಿದೆ. ಅಧ್ಯಾಯಗಳು: ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಅಧ್ಯಾಯ 1 ವಿದ್ಯುತ್ ಶಕ್ತಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹ. ಆಪ್ಷನ್ಸ್: ಎ ಮ್ಯಾಂಗನೀಸ್, ಬಿ ಟಂಗಸ್ಟನ್, ಸಿ ನಿಕ್ಕಲ್, ಡಿ ಕ್ರೋಮಿಯಂ. ಉತ್ತರ ಟಂಗಸ್ಟನ್. ಎರಡನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ. ಎ ವೋಲ್ಟ್ಮೀಟರ್, ಬಿ ಆಮೀಟರ್, ಸಿ ಗ್ಯಾಲ್ವನೋಮೀಟರ್, ಡಿ ರಿಯೋಸ್ಟ್ಯಾಟ್. ಉತ್ತರ ರಿಯೋಸ್ಟ್ಯಾಟ್. ಮೂರನೇ ಪ್ರಶ್ನೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ. ಎ ಗ್ಯಾಲ್ವನೋಮೀಟರ್, ಬಿ ವಿದ್ಯುಜ್ಜನಕ, ಸಿ ಆಮೀಟರ್, ಡಿ ವಿದ್ಯುತ್ ಮೋಟರ್. ಉತ್ತರ ವಿದ್ಯುಜ್ಜನಕ.
4ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧಕಗಳ ನಡುವಣ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ. ಎ ಐ R/V, ಬಿ I VR, ಸಿ V I/R, ಡಿ R/V/I. ಉತ್ತರ V I/R. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ ವೋಲ್ಟ್. 2ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಹೆಸರಿಸಿ. ಉತ್ತರ ಆಮ್ಮೀಟರ್. ಸಿ, ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ. ಉತ್ತರ, ಒಂದು ಏಕಮಾನ ಆವೇಶವನ್ನು ವಿದ್ಯುನ್ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡುವ ಕೆಲಸವನ್ನು ವಿಭವಾಂತರ ಎನ್ನುತ್ತಾರೆ. 4ನೇ ಪ್ರಶ್ನೆ, ಆಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ? ಉತ್ತರ, ಸರಣಿಯಲ್ಲಿ ಜೋಡಿಸಿರುತ್ತಾರೆ. 5ನೇ ಪ್ರಶ್ನೆ, ವೋಲ್ಟ್ ಮೀಟರನ್ನು ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ? ಉತ್ತರ, ಸಮಾಂತರವಾಗಿ ಜೋಡಿಸಿರುತ್ತಾರೆ. 6ನೇ ಪ್ರಶ್ನೆ, ರೋಧಕ ಎಂದರೇನು? ಉತ್ತರ, ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎನ್ನುತ್ತಾರೆ. ಏಳನೇ ಪ್ರಶ್ನೆ, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ, ಓಮ್ ಮೀಟರ್. 8ನೇ ಪ್ರಶ್ನೆ, ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ ಏಕೆ? ಉತ್ತರ, ಮಿಶ್ರಲೋಹಗಳ ರೋಧಶೀಲತೆಯು ಅಧಿಕವಾಗಿದ್ದು ಹೆಚ್ಚಿನ ತಾಪದಲ್ಲಿ ದಹಿಸುವುದಿಲ್ಲ. ಕಾರಣ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ. 9ನೇ ಪ್ರಶ್ನೆ, ಉಷ್ಣೋತ್ಪಾದನಾ ನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾಧನಗಳಾವುವು? ಉತ್ತರ, ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಕೆಟಲ್, ಹೇರ್ ಡ್ರೈಯರ್ ಇತ್ಯಾದಿ. 10ನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು? ಉತ್ತರ, ಕಿಲೋವ್ಯಾಟ್ ಗಂಟೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಓಮ್ನ ನಿಯಮ ವ್ಯಾಖ್ಯಾನಿಸಿರಿ. ಉತ್ತರ, ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ V ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 1ಗೆ ನೇರ ಅನುಪಾತದಲ್ಲಿರುತ್ತದೆ. V IR. 2ನೇ ಪ್ರಶ್ನೆ, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು? ಉತ್ತರ, ವಾಹಕದ ರೋಧವು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣಗಳನ್ನು ಅವಲಂಬಿಸಿದೆ. 3ನೇ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ವ್ಯಾಖ್ಯಾನಿಸಿರಿ. ಉತ್ತರ, ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. H I²RT. 4ನೇ ಪ್ರಶ್ನೆ, ಫ್ಯೂಸ್ ಎಂದರೇನು? ಇದರ ಕಾರ್ಯವೇನು? ಉತ್ತರ, ಫ್ಯೂಸ್ ಒಂದು ಸೂಕ್ತವಾದ ದ್ರವದ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರಲೋಹದ ತಂತಿ. ಇದು ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿಯ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸುತ್ತವೆ.
5ನೇ ಪ್ರಶ್ನೆ, ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದರಿಂದಾಗಿ ಫ್ಯೂಸ್ ತಂತಿಯು ಕರಗಿ ಹೋಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಆಗ ಮನೆಯಲ್ಲಿಯ ಉಪಕರಣಗಳು ರಕ್ಷಿಸಲ್ಪಡುತ್ತವೆ. 6ನೇ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯ ಎಂದರೇನು? ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ, ವಿದ್ಯುತ್ ಶಕ್ತಿಯ ಬಳಕೆಯ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ಇದರ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್. 7ನೇ ಪ್ರಶ್ನೆ, ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ನೇ ಪ್ರಶ್ನೆ, ರೋಧಕಗಳ ಸಮಾಂತರ ಜೋಡಣೆಯ ರೇಖಾಚಿತ್ರ ಬಿಡಿಸಿ. ಆಮ್ಮೀಟರ್, ವೋಲ್ಟ್ಮೀಟರ್ ಮತ್ತು ಸ್ವಿಚ್ ಗುರುತಿಸಿರಿ. 9ನೇ ಪ್ರಶ್ನೆ, ರೋಧಕಗಳ ಸರಣಿ ಜೋಡಣೆಯ ರೇಖಾಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿರಿ. ಹತ್ತನೇ ಪ್ರಶ್ನೆ, 400 ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ ಹವರ್ಗೆ ರೂ. 3ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ಉತ್ತರ, 30 ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ 400 ವ್ಯಾಟ್ ಇಂಟು 8 ಗಂಟೆ ಇಂಟು 30 ದಿನಗಳು = 96,000 ವ್ಯಾಟ್ ಹವರ್ = 96 ಕಿಲೋ ವ್ಯಾಟ್ ಹವರ್. ಆದರೆ 1
ಕಿಲೋವ್ಯಾಟ್ ಅವರ್ಗೆ ರೂ. 3ರಂತೆ 30 ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ 96 ಕಿಲೋವ್ಯಾಟ್ ಅವರ್. ರೂ. 3 ಪ್ರತಿ ಕಿಲೋವ್ಯಾಟ್ ಅವರ್ಗೆ 288. ಅಧ್ಯಾಯ 2 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು? ಎ. ಕಾಂತಕ್ಷೇತ್ರ, ಬಿ. ವಿದ್ಯುತ್ ಪ್ರವಾಹ, ಸಿ. ವಾಹಕದ ಚಲನೆ, ಡಿ. ಪ್ರೇರಿತ ವಿದ್ಯುತ್ ಪ್ರವಾಹ. ಉತ್ತರ ವಿದ್ಯುತ್ ಪ್ರವಾಹ. ಎರಡನೇ ಪ್ರಶ್ನೆ, ಅವಾಹಕ ಹೊದಿಕೆ ಇರುವ ವಾಹಕ ತಂತಿಯ ಸುರುಳಿಯನ್ನು ಹೀಗೆ ಎನ್ನುತ್ತಾರೆ? ಎ. ಕಾಯಿಲ್, ಬಿ. ಸೊಲೆನಾಯ್ಡ್, ಸಿ. ಕಮ್ಯುಟೇಟರ್, ಡಿ. ಡೈನಮೋ. ಉತ್ತರ ಸೊಲೆನಾಯ್ಡ್. ಮೂರನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಇರುವ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು ಎ. ಎಲ್ಲ ಬಿಂದುಗಳಲ್ಲೂ ಸಮನಾಗಿರುತ್ತದೆ, ಬಿ. 0 ಆಗಿರುತ್ತದೆ, ಸಿ. ಅದರ ತುದಿಗೆ ಚಲಿಸಿದಂತೆಲ್ಲ ಕಡಿಮೆಯಾಗುತ್ತದೆ, ಡಿ. ಅದರ ತುದಿಗೆ ಚಲಿಸಿದಂತೆಲ್ಲ ಹೆಚ್ಚಾಗುತ್ತದೆ. ಉತ್ತರ ಎಲ್ಲ ಬಿಂದುಗಳಲ್ಲೂ ಸಮನಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಸೊಲೆನಾಯ್ಡ್ ಒಂದರ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಕಾರಣ, ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಎ. ಅತ್ಯಂತ ಹೆಚ್ಚು ಇರುತ್ತದೆ, ಬಿ. ಏಕರೂಪದಲ್ಲಿರುತ್ತದೆ, ಸಿ. 0 ಆಗಿರುತ್ತದೆ, ಡಿ. ವಿದ್ಯುತ್ ಪ್ರವಾಹದಿಂದ ಕೂಡಿರುತ್ತದೆ. ಉತ್ತರ ಏಕರೂಪದಲ್ಲಿರುತ್ತದೆ. ಐದನೇ ಪ್ರಶ್ನೆ, ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ನೇರ ಸೂಚಿಸಿದರೆ ಉಳಿದೆಲ್ಲ ಬೆರಳುಗಳು ಎ. ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಬಿ. ಕಾಂತಕ್ಷೇತ್ರದ ದಿಕ್ಕು, ಸಿ. ವಾಹಕದ ಚಲನೆಯ ದಿಕ್ಕು, ಡಿ. ಯಾಂತ್ರಿಕ ಬಲದ ದಿಕ್ಕು. ಉತ್ತರ ಕಾಂತಕ್ಷೇತ್ರದ ದಿಕ್ಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆ? ಉತ್ತರ, ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು, ಆದರೆ ಇದು ಅಸಾಧ್ಯ. ಹಾಗಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಎರಡನೇ ಪ್ರಶ್ನೆ, ಓವರ್ಲೋಡ್ ಎಂದರೇನು? ಉತ್ತರ, ವಾಹಕದ ಸಾಮರ್ಥ್ಯ ಮೀರಿ ವಿದ್ಯುತ್ ಪ್ರವಾಹಕ್ಕೆ ಅನೇಕ ಸಾಧನಗಳನ್ನು ಸಂಪರ್ಕಿಸುವುದನ್ನು ಓವರ್ಲೋಡ್ ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ಗೃಹ ಬಳಕೆ ವಿದ್ಯುನ್ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿರಿ. ಉತ್ತರ, ಹಲವು ಉಪಕರಣಗಳನ್ನು ಒಂದೇ ಸಂಪರ್ಕಕ್ಕೆ ಸಾಕೆಟ್ ಜೋಡಿಸಬಾರದು. ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ನಾಲ್ಕನೇ ಪ್ರಶ್ನೆ, ಒಂದು ವಿದ್ಯುನ್ಮಂಡಲದಲ್ಲಿ ಓವರ್ಲೋಡ್ ಆಗಲು ಕಾರಣವೇನು?
ಉತ್ತರ: ಸರಬರಾಜಾಗುವ ವೋಲ್ಟೇಜ್ನಲ್ಲಿ ಆಕಸ್ಮಿಕ ಹೆಚ್ಚಳ. ಹಲವು ಉಪಕರಣಗಳನ್ನು ಒಂದೇ ಸಂಪರ್ಕಕ್ಕೆ ಸಾಕೆಟ್ ಜೋಡಿಸುವುದು ಹಾಗೂ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರುವುದು. 5ನೇ ಪ್ರಶ್ನೆ: ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳನ್ನು ಹೇಗೆ ಜೋಡಿಸಬೇಕು? ಉತ್ತರ: ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಬೇಕು. ಇದರಿಂದ ವಿದ್ಯುತ್ ಉಳಿತಾಯವಾಗುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ: ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ ಬರೆಯಿರಿ. ಎರಡನೇ ಪ್ರಶ್ನೆ: ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು? ಉತ್ತರ: ಗೃಹ ಬಳಕೆಯ ಹಾಗೂ ವಾಣಿಜ್ಯ ಬಳಕೆಯ ಉದ್ದೇಶಗಳಲ್ಲಿ ವಿದ್ಯುನ್ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಭೂಸಂಪರ್ಕ ತಂತಿಯನ್ನು ಬಳಸಲಾಗುತ್ತದೆ. ಇದು ಮಂಡಲದಲ್ಲಿ ಪ್ರವಹಿಸುವ ಅಧಿಕ ಆವೇಶಗಳನ್ನು ಭೂಮಿಗೆ ತಳ್ಳಿ ತಟಸ್ಥಗೊಳಿಸುತ್ತದೆ. 3ನೇ ಪ್ರಶ್ನೆ: ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ? ಉತ್ತರ: ಇದು ಕಡಿಮೆ ರೋಧನವನ್ನುಂಟು ಮಾಡುತ್ತದೆ. ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಆದರೆ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ. ವಿದ್ಯುತ್ ಆಘಾತಗಳಿಂದ ರಕ್ಷಣೆ ದೊರೆಯುತ್ತದೆ. 4ನೇ ಪ್ರಶ್ನೆ: ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸುತ್ತೀರಿ? ಉತ್ತರ: ಒಂದು ದಂಡಕಾಂತವನ್ನು ಮತ್ತು ದಿಕ್ಸೂಚಿಗಳನ್ನು ತೆಗೆದುಕೊಂಡು ಬಿಳಿಯ ಹಾಳೆಯ ಮೇಲೆ ಇಡಬೇಕು. ನಂತರ ಯಾವುದೇ ಒಂದು ದೈವದಿಂದ ಆರಂಭಿಸಿ ದಿಕ್ಸೂಚಿಯ ಸ್ಥಾನ ಬದಲಿಸುತ್ತಾ ಪೆನ್ಸಿಲ್ನಿಂದ ಗುರುತು ಮಾಡುತ್ತಾ ಸಾಗಬೇಕು. ಈಗ ಆ ಎಲ್ಲ ಬಿಂದುಗಳನ್ನು ಒಟ್ಟಿಗೆ ಜೋಡಿಸಿದಾಗ ಕಾಂತೀಯ ಬಲರೇಖೆಗಳ ಅನಾವರಣವಾಗುತ್ತದೆ. 5ನೇ ಪ್ರಶ್ನೆ: ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ. ಉತ್ತರ: ಒಂದನ್ನೊಂದು ಛೇದಿಸುವುದಿಲ್ಲ. ಉತ್ತರ ಧ್ರುವದಿಂದ ಉಗಮಿಸಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತದೆ. ಕಾಂತ ಧ್ರುವಗಳಲ್ಲಿ ಬಲ ರೇಖೆಗಳ ದಟ್ಟಣೆ ಹೆಚ್ಚಿರುತ್ತದೆ. ಹೊರಗೆ ಉತ್ತರದಿಂದ ದಕ್ಷಿಣಕ್ಕೆ ತೆರಳಿದಂತೆ ಕಂಡರೂ ಒಳಗಿನಿಂದ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಿದಂತೆ ತೋರುತ್ತದೆ. ಸೊಲೆನಾಯ್ಡ್ ಎಂದರೇನು? ಅದರ ಉಪಯೋಗವೇನು?
ಆವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಹಾರವನ್ನು ಸೊಲೆನಾಯ್ಡ್ ಎನ್ನುವರು. ಸೊಲೆನಾಯ್ಡ್ಗಳನ್ನು ವಿದ್ಯುತ್ ಕಾಂತ ತಯಾರಿಸುವಲ್ಲಿ, ಮಂಡಲಗಳನ್ನು ಆನ್ ಅಥವಾ ಆಫ್ ಮಾಡುವಲ್ಲಿ, ಹೈಡ್ರಾಲಿಕ್ ಮಷಿನ್ಗಳಲ್ಲಿ ಬಳಸುತ್ತಾರೆ. 7ನೇ ಪ್ರಶ್ನೆ, ಬಲಗೈ ಹೆಬ್ಬೆರಳ ನಿಯಮ ವ್ಯಾಖ್ಯಾನಿಸಿರಿ. ಉತ್ತರ: ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಇನ್ನುಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. 8ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮ ವ್ಯಾಖ್ಯಾನಿಸಿರಿ. ಉತ್ತರ: ಎಡಗೈನ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಒಂಬತ್ತನೇ ಪ್ರಶ್ನೆ, ಹ್ರಸ್ವ ಮಂಡಲ ಎಂದರೇನು? ಹೇಗೆ ನಿವಾರಿಸಬಹುದು? ಉತ್ತರ: ವಿದ್ಯುನ್ಮಂಡಲಗಳಲ್ಲಿ ಆಕಸ್ಮಿಕವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದರೆ ಅಥವಾ ಓವರ್ಲೋಡ್ ಆದಾಗ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವುದನ್ನು ಹ್ರಸ್ವ ಮಂಡಲ ಎನ್ನುತ್ತಾರೆ. ಇದನ್ನು ಫ್ಯೂಸ್ ಅಳವಡಿಸುವುದರ ಮೂಲಕ ಮತ್ತು ಓವರ್ಲೋಡ್ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ತಡೆಗಟ್ಟಬಹುದು. ಅಧ್ಯಾಯ 3, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸುವುದಿಲ್ಲ? ಎ. ನೀರು, ಬಿ. ಗಾಜು, ಸಿ. ಪ್ಲಾಸ್ಟಿಕ್, ಡಿ. ಜೇಡಿಮಣ್ಣು. ಉತ್ತರ: ಪ್ಲಾಸ್ಟಿಕ್. ಎರಡನೇ ಪ್ರಶ್ನೆ, ನಿಮ್ನ ದರ್ಪಣದ ಉಂಟಾದ ಪ್ರತಿಬಿಂಬವು ಮಿಥ್ಯ, ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿದೆ. ಹಾಗಾದರೆ ವಸ್ತುವಿನ ಸ್ಥಾನ? ಎ. ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರಗಳ ನಡುವೆ, ಬಿ. ವಕ್ರತಾ ಕೇಂದ್ರದಲ್ಲಿ, ಸಿ. ವಕ್ರತಾ ಕೇಂದ್ರದಿಂದ ದೂರದಲ್ಲಿ, ಡಿ. ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ. ಉತ್ತರ: ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ. ಮೂರನೇ ಪ್ರಶ್ನೆ, ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಇದನ್ನು ಬಳಸುತ್ತಾರೆ. ಎ. ಸಮತಲ, ಬಿ. ನಿಮ್ನ, ಸಿ. ಪೀನ, ಡಿ. ಸಮತಲ ಅಥವಾ ಪೀನ. ಉತ್ತರ: ಪೀನ. ನಾಲ್ಕನೇ ಪ್ರಶ್ನೆ, ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳುವುದನ್ನು ಹೀಗೆನ್ನುತ್ತಾರೆ. ಎ.
ಕರಣ, ಬಿ ಪ್ರತಿಫಲನ, ಸಿ ವಕ್ರೀಭವನ, ಡಿ ಯಾವುದು ಅಲ್ಲ. ಉತ್ತರ ಪ್ರತಿಫಲನ. 5ನೇ ಪ್ರಶ್ನೆ, ಮಸೂರದ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ. ಎ ಸಾಮರ್ಥ್ಯ, ಬಿ ಬಲ, ಸಿ ವರ್ಧನೆ, ಡಿ ವಿಭಜನೆ. ಉತ್ತರ ಸಾಮರ್ಥ್ಯ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನ ಎಂದರೇನು? ಉತ್ತರ, ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳುವುದನ್ನು ಪ್ರತಿಫಲನ ಎನ್ನುತ್ತಾರೆ. 2ನೇ ಪ್ರಶ್ನೆ, ನಿಮ್ನ ದರ್ಪಣಗಳಲ್ಲಿ ಎಲ್ಲಿ ಬಳಸುತ್ತಾರೆ? ಉತ್ತರ, ನಿಮ್ನ ದರ್ಪಣಗಳನ್ನು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜ ಪಡೆಯಲು ಕ್ಷೌರ ಅಂಗಡಿಗಳಲ್ಲಿ ದಂತವೈದ್ಯರು ಬಳಸುತ್ತಾರೆ. 3ನೇ ಪ್ರಶ್ನೆ, ನೀರಿನಲ್ಲಿಟ್ಟ ನಾಣ್ಯವು ಮೇಲಕ್ಕೆದ್ದು ಬಂದಂತೆ ಭಾಸವಾಗಲು ಕಾರಣವೇನು? ಉತ್ತರ, ಬೆಳಕಿನ ವಕ್ರೀಭವನ. 4ನೇ ಪ್ರಶ್ನೆ, ವಕ್ರೀಭವನ ಸೂಚ್ಯಂಕ ಎಂದರೇನು? ಉತ್ತರ, ನೀಡಿರುವ 2 ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಎನ್ನುತ್ತಾರೆ. 5ನೇ ಪ್ರಶ್ನೆ, ಮಸೂರದ ಸಾಮರ್ಥ್ಯದ ಅಂತರರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ, ಡಯಾಪ್ಟರ್. ಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಬೆಳಕಿನ ವಕ್ರೀಭವನ ಎಂದರೇನು? ಉತ್ತರ, ಬೆಳಕು ಬೇರೆ ಬೇರೆ ಸಾಂದ್ರತೆಗಳುಳ್ಳ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ತೆರಳುವಾಗ ತನ್ನ ನೇರದಲ್ಲಿ ಬದಲಾವಣೆಯನ್ನುಂಟು ಮಾಡಿಕೊಳ್ಳುತ್ತದೆ. ಇದನ್ನು ಬೆಳಕಿನ ವಕ್ರೀಭವನ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳೇನು? ಉತ್ತರ, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳಾಗಿರುತ್ತವೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. 3ನೇ ಪ್ರಶ್ನೆ, ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಪ್ರತಿಬಿಂಬವು ದರ್ಪಣದ ಹಿಂದೆ ಅಷ್ಟೇ ದೂರವಿರುತ್ತದೆ.
ಮೂರನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ. ಉತ್ತರ: ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣಗಳು ಒಂದೇ ಸಮತಲದಲ್ಲಿರುತ್ತವೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಬೆಳಕಿನ ವಕ್ರೀಭವನ ನಿಯಮಗಳನ್ನು ಬರೆಯಿರಿ. ಉತ್ತರ: ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿರುತ್ತವೆ. ಎರಡನೇ ಪ್ರಶ್ನೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನಗಳ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ವಕ್ರೀಭವನ ಸೂಚ್ಯಂಕ sin I/sin R. ಐದನೇ ಪ್ರಶ್ನೆ, ದರ್ಪಣದ ಸೂತ್ರ ವಿಸ್ತರಿಸಿರಿ. ಉತ್ತರ: ವಸ್ತುವಿನ ದೂರ u, ಪ್ರತಿಬಿಂಬದ ದೂರ v ಮತ್ತು ಆ ದರ್ಪಣದ ಸಂಗಮ ದೂರ f ಗಳಿಗಿರುವ ಸಂಬಂಧವನ್ನು ಸೂಚಿಸುವ ಸೂತ್ರವೇ ದರ್ಪಣದ ಸೂತ್ರ. 1/v + 1/u = 1/f. ಆರನೇ ಪ್ರಶ್ನೆ, ದರ್ಪಣವೊಂದರ ವರ್ಧನೆ ಎಂದರೇನು? ಉತ್ತರ: ಗೋಳೀಯ ದರ್ಪಣದಿಂದ ಉಂಟಾದ ವರ್ಧನೆಯು ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂದು ಸೂಚಿಸುತ್ತದೆ. ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತದಲ್ಲಿ ಸೂಚಿಸುತ್ತಾರೆ. ಏಳನೇ ಪ್ರಶ್ನೆ, ನೇತ್ರ ತಜ್ಞರು ಕೆಲವೊಮ್ಮೆ +2.0D ಎಂದು ಕೆಲವೊಮ್ಮೆ -2.5D ಎಂದು ಸೂಚಿಸಿರುತ್ತಾರೆ. ಹಾಗೆಂದರೇನು? ಉತ್ತರ: ನಮ್ಮ ಕಣ್ಣುಗಳ ಸಾಮರ್ಥ್ಯವನ್ನು ವೈದ್ಯರು ಹೀಗೆ ಸೂಚಿಸಿರುತ್ತಾರೆ. +2.0D ಎಂದರೆ ಇದು P ನ ಮಸೂರವಾಗಿದೆ. ದೂರದೃಷ್ಟಿಯಿಂದ ಬಳಲುತ್ತಿದ್ದಾರೆ ಎಂದು. -2.5D ಎಂದರೆ ಇದು ನಿಮ್ನ ಮಸೂರವಾಗಿದ್ದು ಸಮೀಪ ದೃಷ್ಟಿದೋಷದಿಂದ ಬಳಲುತ್ತಿದ್ದಾರೆ ಎಂದರ್ಥ. ಅಧ್ಯಾಯ 4, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮಾನವನ ಕಣ್ಣಿನ ಈ ಭಾಗದಿಂದ ಬೆಳಕು ಒಳಗೆ ಪ್ರವೇಶಿಸುತ್ತದೆ. ಎ. ರೆಟಿನಾ, ಬಿ. ಕಾರ್ನಿಯಾ, ಸಿ. ಐರಿಸ್, ಡಿ. ಗುಡ್ಡೆ. ಉತ್ತರ: ಕಾರ್ನಿಯಾ. ಎರಡನೇ ಪ್ರಶ್ನೆ, ಮಾನವನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಸಾಮರ್ಥ್ಯವನ್ನು ಹೀಗೆನ್ನುತ್ತಾರೆ. ಎ. ಪಾಪೆ, ಬಿ. ದೂರದೃಷ್ಟಿ, ಸಿ. ಹೊಂದಾಣಿಕೆ, ಡಿ. ಅಂಧ ಪ್ರದೇಶ.
ಉತ್ತರ ಹೊಂದಾಣಿಕೆ. ಮೂರನೇ ಪ್ರಶ್ನೆ, ಒಂದು ವಸ್ತುವನ್ನು ವೀಕ್ಷಿಸಲು ಅದು ಕಣ್ಣಿನಿಂದ ಇರಬೇಕಾದ ಕನಿಷ್ಠ ದೂರ ಎ 17 ಸೆಂಟಿಮೀಟರ್, ಬಿ 25 ಮೀಟರ್, ಸಿ 25 ಸೆಂಟಿಮೀಟರ್, ಡಿ 17 ಮೀಟರ್. ಉತ್ತರ 25 kg. ನಾಲ್ಕನೇ ಪ್ರಶ್ನೆ, ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಅಥವಾ ಸಮೀಪದ ವಸ್ತುಗಳನ್ನು ನೋಡುವ ಸಾಮರ್ಥ್ಯವನ್ನು ಡ್ಯಾಶ್ ಎನ್ನುತ್ತಾರೆ. ಎ ಸಮೀಪದ ದೃಷ್ಟಿ ದೋಷ, ಬಿ ದೂರದೃಷ್ಟಿ ದೋಷ, ಸಿ ಕ್ಯಾಟರಾಕ್ಟ್, ಡಿ ಯಾವುದೂ ಅಲ್ಲ. ಉತ್ತರ ಎ ಸಮೀಪ ದೃಷ್ಟಿ ದೋಷ. ಐದನೇ ಪ್ರಶ್ನೆ, ಸಮೀಪ ದೃಷ್ಟಿ ದೋಷವನ್ನು ಇದನ್ನು ಬಳಸಿ ನಿವಾರಿಸಬಹುದು. ಎ ಪೀನ ಮಸೂರ, ಬಿ ನಿಮ್ನ ಮಸೂರ, ಸಿ ಸಮತಲ ಮಸೂರ, ಡಿ ನಿಮ್ನ ಪೀನ ಮಸೂರ. ಉತ್ತರ ನಿಮ್ನ ಮಸೂರ. ಆರನೇ ಪ್ರಶ್ನೆ, ದೂರದೃಷ್ಟಿ ದೋಷವನ್ನು ಇದನ್ನು ಬಳಸಿ ನಿವಾರಿಸಬಹುದು. ಎ ಪೀನ ಮಸೂರ, ಬಿ ನಿಮ್ನ ಮಸೂರ, ಸಿ ಸಮತಲ ಮಸೂರ, ಡಿ ನಿಮ್ನ ಪೀನ ಮಸೂರ. ಉತ್ತರ ಪೀನ ಮಸೂರ. ಏಳನೇ ಪ್ರಶ್ನೆ, ಬೆಳಕಿನ ವರ್ಣ ವಿಭಜನೆಯಲ್ಲಿ ಈ ಬೆಳಕಿನ ಬಣ್ಣ ಅಥವಾ ವರ್ಣ ಕಡಿಮೆ ಬಾಗುವುದು. ಎ ನೀಲಿ, ಬಿ ಕೆಂಪು, ಸಿ ನೇರಳೆ, ಡಿ ಹಸಿರು. ಉತ್ತರ ಕೆಂಪು. ಎಂಟನೇ ಪ್ರಶ್ನೆ, ಬೆಳಕಿನ ವರ್ಣ ವಿಭಜನೆಯಲ್ಲಿ ಈ ಬೆಳಕಿನ ಬಣ್ಣ ಅಥವಾ ವರ್ಣ ಅಧಿಕ ಬಾಗುವುದು. ಆಪ್ಷನ್ಸ್ ಎ ನೀಲಿ, ಬಿ ಕೆಂಪು, ಸಿ ನೇರಳೆ, ಡಿ ಹಸಿರು. ಉತ್ತರ ನೇರಳೆ. ಒಂಬತ್ತನೇ ಪ್ರಶ್ನೆ, ಸೂರ್ಯನ ಬೆಳಕಿನ ರೋಹಿತ ಪಡೆಯಲು ಗಾಜಿನ ಪಟ್ಟಕ ಬಳಸಿದ ಮೊದಲ ವಿಜ್ಞಾನಿ. ಎ ಆಲ್ಬರ್ಟ್ ಐನ್ಸ್ಟೈನ್, ಬಿ ಥಾಮಸ್ ಆಲ್ವಾ ಎಡಿಸನ್, ಸಿ ಸರ್ ಇಸಾಕ್ ನ್ಯೂಟನ್, ಡಿ ಆಲ್ಬರ್ಟ್ ನೋಬೆಲ್. ಉತ್ತರ ಸರ್ ಇಸಾಕ್ ನ್ಯೂಟನ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕಣ್ಣಿನ ಪೊರೆ ಎಂದರೇನು? ಉತ್ತರ ವಯಸ್ಸಾದವರಿಗೆ ಕೆಲವೊಮ್ಮೆ ರೆಟಿನಾವು ಉಬ್ಬಿದಂತೆ ಅಥವಾ ಹಾಲಿನ ಬೆಳ್ಳನೆ ಪೊರೆಯಂತೆ ಅಥವಾ ಮೋಡ ಕವಿದ ವಾತಾವರಣದಂತೆ ಕಾಣುತ್ತದೆ. ಇದನ್ನೇ ಪೊರೆ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಸಮೀಪ ದೃಷ್ಟಿ ದೋಷಕ್ಕೆ ಕಾರಣವೇನು? ಉತ್ತರ ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ವಿಪರೀತ ಉದ್ದವಾಗಿರುವುದು. ದೂರದೃಷ್ಟಿ ದೋಷ ಎಂದರೇನು? ಮೂರನೇ ಪ್ರಶ್ನೆ. ಉತ್ತರ ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸರಿಯಾಗಿ ನೋಡಬಲ್ಲ, ಆದರೆ ಸಮೀಪದ ವಸ್ತುಗಳನ್ನು ನೋಡಲು ಆಗುವುದಿಲ್ಲ. ಇದೇ ದೂರದೃಷ್ಟಿ ದೋಷ. ನಾಲ್ಕನೇ ಪ್ರಶ್ನೆ, ದೂರದೃಷ್ಟಿ ದೋಷಕ್ಕೆ ಕಾರಣವೇನು? ಉತ್ತರ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದ ಇರುವುದು. ಕಣ್ಣುಗುಡ್ಡೆಯು ಅತ್ಯಂತ ಚಿಕ್ಕದಾಗಿರುವುದು. ಐದನೇ ಪ್ರಶ್ನೆ, ಪ್ರಿಸ್ಬಯೋಪಿಯಾ ಎಂದರೇನು?
ಉತ್ತರ: ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯದ ಕೊರತೆಯಿಂದಾಗಿ ಸಮೀಪದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಆಗುವುದಿಲ್ಲ. ಇದನ್ನು ಪ್ರಿಸ್ ಬಯೋಪಿಯಾ ಎನ್ನುತ್ತಾರೆ. 6ನೇ ಪ್ರಶ್ನೆ: ಪ್ರಿಸ್ ಬಯೋಪಿಯಾ ಉಂಟಾಗಲು ಕಾರಣವೇನು? ಉತ್ತರ: ಮಸೂರವು ತನ್ನ ಸ್ಥಿತಿಸ್ಥಾಪಕ ಗುಣವನ್ನು ಕಳೆದುಕೊಳ್ಳುವುದು ಅಥವಾ ಸಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು. ಏಳನೇ ಪ್ರಶ್ನೆ: ಬೆಳಕಿನ ವರ್ಣ ವಿಭಜನೆ ಎಂದರೇನು? ಉತ್ತರ: ಬಿಳಿಯ ಬೆಳಕು ಅದರ ವಿಭಿನ್ನ ಬಣ್ಣದ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುತ್ತಾರೆ. 8ನೇ ಪ್ರಶ್ನೆ: ಕಾಮನಬಿಲ್ಲು ಎಂದರೇನು? ಉತ್ತರ: ಮಳೆಯ ನಂತರ ಆಕಾಶದಲ್ಲಿ ಕಾಣುವ ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ನೈಸರ್ಗಿಕ ರೋಹಿತವಾಗಿದೆ. 9ನೇ ಪ್ರಶ್ನೆ: ನಕ್ಷತ್ರಗಳು ಮಿನುಗಲು ಕಾರಣವೇನು? ಉತ್ತರ: ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳು ಮಿನುಗುತ್ತವೆ. 10ನೇ ಪ್ರಶ್ನೆ: ಗ್ರಹಗಳು ಏಕೆ ಮಿನುಗುವುದಿಲ್ಲ? ಉತ್ತರ: ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಮತ್ತು ಅವು ವಿಸ್ತರಿಸಿದ ಬೆಳಕಿನ ಮೂಲದಂತೆ ಕಾಣುವುದರಿಂದ ಮಿನುಗುವುದಿಲ್ಲ. 10ನೇ ಪ್ರಶ್ನೆ: ಟಿಂಡಾಲ್ ಪರಿಣಾಮ ಎಂದರೇನು? ಉತ್ತರ: ಕಲೀಲ ಪದಾರ್ಥಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ ಪರಿಣಾಮ ಎನ್ನುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ: ಇವುಗಳಿಗೆ ಕಾರಣ ಕೊಡಿ. ಆಕಾಶದ ಬಣ್ಣ ನೀಲಿ ಇದೆ. 2ನೇದು: ಗಗನಯಾತ್ರಿಕರಿಗೆ ಆಕಾಶ ಕಪ್ಪಾಗಿ ಕಾಣುತ್ತದೆ. ಉತ್ತರ: ವಾಯುಮಂಡಲದಲ್ಲಿಯ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತವೆ. ಇವು ಬೆಳಕಿನ ಸಣ್ಣ ತರಂಗಾಂತರ ಉಳ್ಳ ನೀಲಿ ಬಣ್ಣದ ಅಂಚನ್ನು ಹೆಚ್ಚು ಚದುರಿಸುವುದರಿಂದ ಆಕಾಶ ನೀಲಿ ಕಾಣುತ್ತದೆ. 2ನೇದು: ಗಗನಯಾತ್ರಿಗಳು ಅತಿ ಎತ್ತರದಲ್ಲಿ ಹಾರುವುದರಿಂದ ಅಲ್ಲಿ ವಾಯುಮಂಡಲ ಇಲ್ಲದ ಕಾರಣ ಯಾವುದೇ ರೀತಿಯ ಬೆಳಕಿನ ಚದುರುವಿಕೆ ಇರುವುದಿಲ್ಲ. ಹಾಗಾಗಿ ಗಗನಯಾತ್ರಿಕರಿಗೆ ಆಕಾಶ ಕಪ್ಪಾಗಿ ಕಾಣುತ್ತದೆ. 2ನೇ ಪ್ರಶ್ನೆ: ಸಮೀಪ ದೃಷ್ಟಿದೋಷ ತೋರಿಸುವ ಹಾಗೂ ಪರಿಹರಿಸುವ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿರಿ. ಉತ್ತರ: ಮೂರನೇ ಪ್ರಶ್ನೆ: ದೂರದೃಷ್ಟಿ ದೋಷ
ತೋರಿಸುವ ಹಾಗೂ ಪರಿಹರಿಸುವ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿರಿ.